ಮಹಾಶಿವರಾತ್ರಿ ನಿಮಿತ್ತ ಗಾರಿಗೆ ಜಾತ್ರಾ ಮಹೋತ್ಸವ ಮಾರ್ಚ್ 3ರಿಂದ 8ರವರೆಗೂ ನಡೆಯಲಿದೆ ಎಂದು ಮಾನ್ವಿಕಲ್ ಮಠದ ಸ್ವಾಮೀಜಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗಾರಿಗೆ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಗಣ್ಯರು, ಶ್ರೀಗಳು, ಸಚಿವರು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಇನ್ನು ವಿಶೇಷವಾಗಿ ಮಾನ್ವಿ ತಾಲೂಕಿನ ಆಯ್ದ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು, ಅದೇ ರೀತಿಯಲ್ಲಿ ದೇಶಿ ಕ್ರೀಡೆಗಳು ನಡೆಯಲಿವೆ. ಇನ್ನು ಮಾರ್ಚ್ 8ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಎಲ್ಲರಿಗೂ ಪ್ರೀತಿ ನಮಸ್ಕಾರಗಳು. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಸತತವಾಗಿ 9 ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬವನ್ನು ಮತ್ತು ನಮ್ಮ ಸದ್ಗುರುಗಳಾಗಿರುವಂತಹ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯ ಅಂಗವಾಗಿ ಗಾರಿಗೆ ಜಾತ್ರೆ ಮಹೋತ್ಸವವನ್ನು 9 ವರ್ಷಗಳಿಂದ ನಾವು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಗಾರ್ಗೆ ಜಾತ್ರೆಯ ಒಟ್ಟು ಚಿತ್ರಣವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ 3ನೇ ತಾರೀಕಿಂದ 8ನೇ ತಾರೀಕು ತನಕ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಈ ನಾಡಿನ ಹೆಸರಾಂತ ಶ್ರೀಗಳವರು, ಗಣ್ಯರು, ಜನಪ್ರತಿನಿಧಿಗಳು, ಎಲ್ಲ ಸಮಾಜದ ಬಾಂಧವರು ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಈ ವರ್ಷ ವಿಶೇಷವಾಗಿ ಆಯ್ದ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಜೊತೆಗೆ ಸಾಮೂಹಿಕ ವಿವಾಹಗಳು 8ನೇ ತಾರೀಕುಗಳಿರ್ತದೆ. ದೇಶಿ ಕ್ರೀಡೆಗಳಿದ್ದಾವೆ. ಜೊತೆಗೆ ವಿಶೇಷವಾಗಿ ಈ ಸಲ ನಮ್ಮ ವಿರೂಪಾಕ್ಷೇಶ್ವರ ಕೃಪಾಭೂಷಣ ಪ್ರಶಸ್ತಿಯನ್ನು 6ನೇ ತಾರೀಕು ನಾವು ಪ್ರದಾನ ಮಾಡ್ತೇವೆ. ಯಾರಿಗೆ ಅಂತಂದರೆ ಅದು ಅಭಿನಂದನಾ ಶಿಕ್ಷಣ ಹಾಗೂ ಅಭಿವೃದ್ಧಿ ಸಂಸ್ಥೆ ಮಸ್ಕಿ ಅವರಿಗೆ. ಈ ದಂಪತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ಸಂಸ್ಥೆಯನ್ನು ಕಟ್ಟಿದಂಥ ದಂಪತಿಗಳು ಸುಮಾರು 35ರಿಂದ 40 ಅನಾಥ ಮಕ್ಕಳನ್ನು ಅವರು ಸಾಕಿ ಸಲುತ್ತಾ ಇದ್ದಾರೆ. ಅವರನ್ನು ಉನ್ನತವಾಗಿ ಬೆಳೆಸ್ತಾ ಇದ್ದಾರೆ. ಬಹುತೇಕ ಒಂದು 8-9 ವರ್ಷಗಳಿಂದ ಅವರು ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಅಂಥ ದಂಪತಿಗಳಿಗೆ ನಾವು ಈ ಸಲ ವಿರೂಪಾಕ್ಷೇಶ್ವರ ಕೃಪಾಭೂಷಣ ಪ್ರಶಸ್ತಿಯನ್ನು 6ನೇ ತಾರೀಕು ಕೊಡ್ತಾ ಇದ್ದೇವೆ. ಜೊತೆಗೆ 7ನೇ ತಾರೀಕು ಸಮಾರೋಪ ಸಮಾರಂಭ ಏನಿದೆಯಲ್ಲ, ಉದ್ಘಾಟನೆ ಜನಪ್ರತಿನಿಧಿಗಳಿರ್ತಾರೆ, ಸ್ವಾಮಿಗಳಿರ್ತಾರೆ. ಆದರೆ ಸಮಾರೋಪ ಸಮಾರಂಭ ಏನಿದೆಯಲ್ಲ, ಅವತ್ತು ನಾವು ಈ ಪೌರ ಕಾರ್ಮಿಕರ ಸಮಾವೇಶ ಹಾಗೆ ಅಂತ ತಿಳ್ಕೊಂಡು ಆಯೋಜನೆ ಮಾಡಿದ್ದೇವೆ. ಅವತ್ತು ಪೌರ ಕಾರ್ಮಿಕ ಸಮಾವೇಶ ಅಂತಂದರೆ ನಾವು ಅವ್ರನ್ನ ಗೌರವಿಸೋದೇ ಕಲ್ತಿಲ್ಲ. ಬಹುತೇಕ ನಾವೆಲ್ಲ ಅಂದ್ಕೊಂಡಿದ್ದೀವಿ ಏನಂತಂದರೆ ಅವರು ಕಸದವರು ಅಂತ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ನಾವು ಕಸ ಹಾಕೋರು ಕಸದವರು, ಅವರು ಕಸವನ್ನು ಆರಿಸುವವರು ಮತ್ತು ಸ್ವಚ್ಛ ಮಾಡುವವರು. ನಿಜವಾದಂತಹ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಊರು ಸ್ವಚ್ಛ ಇರಲಿಕ್ಕೆ. ಹಾಗಾಗಿ ಅಂಥ ಪೌರ ಕಾರ್ಮಿಕರಿಗೆ ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಆ ಒಂದು ವೇದಿಕೆ ಅವರಿಗೋಸ್ಕರ ಅವತ್ತು ಮೀಸಲಿಡೋಣ ಹಾಗೆ ಅಂತ ಅಂದ್ಕೊಂಡಿದ್ದೇವೆ. ಮತ್ತು ರಥೋತ್ಸವ ತಿರಿಮರ್ದಿನ ಬೆಳಗ್ಗೆ ಸಾಮೂಹಿಕ ವಿವಾಹಗಳಿರ್ತವೆ. ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ, ಈಗಾಗಲೇ ಗಟ್ಟಿ ಯಾರ್ಯಾರು ಆಗಿದಾವೆ ಈಗಾಗಲೇ, ಅಂದರೆ ಹುಡುಗಿ ಮತ್ತು ಹುಡುಗ ಕಡೆಯವರು ಈಗಾಗಲೇ ಮಾತುಕತೆ ಆಗಿತ್ತು ಅಂದರೆ ಆರ್ಥಿಕವಾಗಿ ಯಾಕೆ ದುಂದುವೆಚ್ಚ ಮಾಡ್ತೀರಿ? ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ್ರಿ ಅಂತಂದರೆ ನಿಮಗೆ ಸಾಲ ಮಾಡೋದು ತಪ್ತದ. ಜೊತೆಗೆ ಸಾಕಷ್ಟು ಶ್ರೀಗಳ ಆಶೀರ್ವಾದ ಸಿಗ್ತದೆ, ಸಾಕಷ್ಟು ಭಕ್ತರ ಹಾರೈಕೆ ಸಿಗ್ತದೆ. ಹೀಗಾಗಿ ಸಾಮೂಹಿಕ ವಿವಾಹದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರಿಂದ ಸಾಕಷ್ಟು ಉಪಯೋಗ ಆಗ್ತದೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಜೊತೆಗೆ ಅವತ್ತಿನ ಸಂಜೆ ರಥೋತ್ಸವವನ್ನು ಅಶ್ವಿನಿ ಅಂಗಡಿ ಬೆಂಗಳೂರು ಇವರು ನೆರವೇರಿಸ್ತಾರೆ. ಅಶ್ವಿನಿ ಅಂಗಡಿ ಅಂದರೆ ಬಹುತೇಕ ಬಹಳಷ್ಟು ಜನಕ್ಕೆ ಗೊತ್ತು ಅಂತ ನಾವು ಭಾವಿಸ್ತೇವೆ. ಒಬ್ಬ ಅಂಧೆ ಆಕೆ, ಅಂದರೆ ಕಣ್ಣುಗಳಿಲ್ಲ, ಹುಟ್ಟು ಅಂದೆ. ಆದರೆ ಆಕೆಯ ಶಕ್ತಿ ಅಂಥದ್ದು ಅಂತಂದರೆ ಸುಮಾರು ಒಂದು 50 ಅಂಧ ಮಕ್ಕಳನ್ನು ಆಕೆ ಸಾಕ್ತಾ ಇದ್ದಾಳೆ. ಅಶ್ವಿನಿ ಫೌಂಡೇಶನ್ ಅಂತ ಶುರು ಮಾಡಿಕೊಂಡು ವಿಶ್ವಸಂಸ್ಥೆ ಆಕೆನ ಗುರುತಿಸಿ ವಿಶ್ವಸಂಸ್ಥೆ ಅಲ್ಲಿ ಕರೆಸ್ಕೊಂಡು ಆಕೆಗೆ ಮಲಾಲಾ ಹೆಂಗೆ ಮಾತಾಡಿದ್ಲಲ್ಲ, ಅಂಥ ಒಂದು ವೇದಿಕೆಯಲ್ಲಿ ಆಕೆನ ಕರೆಸ್ಕೊಂಡು ಮಾತಾಡಿಸಿದ್ರು ಅವ್ರನ್ನ. ಅಂತಹ ಶ್ರೇಷ್ಠ ಸಾಧಕರು ಈ ಸಲ ಗಾರ್ಗೆ ಜಾತ್ರೆಯ ರಥವನ್ನು ಉದ್ಘಾಟಿಸಲಿದ್ದಾರೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಈ ಸಲ ಚಿತ್ರಕಲೆಯೂ ಇದೆ. 18 ವರ್ಷ ಮೇಲ್ಪಟ್ಟವರಿಗೆ ಅದು ಇದಾಗ್ತದೆ.
ಮೇಲ್ಪಟ್ಟವರು ಮಾತ್ರ ಅರ್ಹರಾಗಿರ್ತಾರೆ. ಜೊತೆಗೆ ದೇಶಿ ಕ್ರೀಡೆಗಳಿದ್ದಾವೆ. ಒಟ್ಟಾರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಜನಪರವಾದಂಥ ಒಂದು ಜಾತ್ರೆ ಇದು. ಈ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಹಾಗೆ ಅಂತ ಎಲ್ಲರಲ್ಲೂ ಸಹ ಕೇಳ್ಕೊಳ್ತೇವೆ. ನಮಸ್ಕಾರ.